ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತರ ಆರಂಭಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ತಮ್ಮ ಮನಸ್ಸಲ್ಲಿರುವಂಥ ಇಷ್ಟಾರ್ಥ ನೆರವೇರಬೇಕು ಅಂತ ಬಯಸುವಂಥವ್ರು ನೀವು ಆಂಜನೇಯನ ದೇವಸ್ಥಾನದಲ್ಲಿ ಒಂದು ಕಾಯಿ ಸಂಕಲ್ಪ ಸೇವೆನ ಮಾಡುವಂಥದ್ದನ್ನು ಮಾಡಿ. ಇದು ಒಂದು ದಿನನಾದರೂ ಮಾಡ್ಬೋದು. ಯಾಕಂದರೆ ಇದು ವಿಶೇಷವಾಗಿ ತುಂಬ ಕಷ್ಟದಲ್ಲಿದ್ದೀವಿ, ಈ ಕಷ್ಟದಿಂದ ನಮಗೆ ಈ ಕ್ಷಣ ಪಾರಾಗಬೇಕು ಅನ್ನೋ ಮನಸ್ಥಿತಿ ಇರೋವಂಥವ್ರಿಗೆ ಆ ಕ್ಷಣದಲ್ಲಿ ಮಾಡ್ಕೊಳ್ಳೋವಂಥ ಒಂದು ಸಣ್ಣ ಪರಿಹಾರನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಮಾಡಬೇಕು ಅಂತಂದರೆ, ಒಂದು ಕೆಂಪು ಬ್ಲೌಸ್ ಪೀಸನ್ನು ನೀವು ತೊಗೊಬೇಕಾಗುತ್ತೆ. ಆ ಕೆಂಪು ಬ್ಲೌಸ್ ಪೀಸ್ ಒಳಗಡೆ ಒಂದು ತೆಂಗಿನಕಾಯಿನ ನೀವು ತೊಗೊಬೇಕಾಗುತ್ತೆ. ಅದರಲ್ಲೂ ಜುಟ್ಟಿರೋಂಥ ತೆಂಗಿನಕಾಯಿನ ನೀವು ತೊಗೊಂಡು ಅದರ ಒಳಗಡೆ ನೀವು ವಿಶೇಷವಾಗಿ 21 ರೂಪಾಯಿ ಇಲ್ಲ ಅಂದರೆ 51 ರೂಪಾಯಿಗಳನ್ನು ಅದರ ಒಳಗಡೆ ಇಟ್ಟು ನೀವು ಅದನ್ನು ಗಂಟನ್ನು ಕಟ್ಟಿ, ಅದಾದಮೇಲೆ ನೀವು ವಿಶೇಷವಾಗಿ ಆಂಜನೇಯನ ದೇವಸ್ಥಾನದಲ್ಲಿ ನಿಮ್ಮ ಯಾವ ಇಷ್ಟಾರ್ಥ ನೆರವೇರಬೇಕು ಅಥವಾ ನಿಮಗೆ ಯಾವ ಸಮಸ್ಯೆ ತುಂಬ ತೀವ್ರಗತಿಯಾಗಿ ಕಾಡ್ತಾ ಇದೆ, ಆ ಸಮಸ್ಯೆಯಿಂದ ನಾವು ಆಚೆ ಬರಲೇಬೇಕು ಅನ್ನೋದನ್ನ ನೀವು ಹೇಳ್ಕೊಂಡು, ಅದಾದ ನಂತರ ನೀವು ದೇವಸ್ಥಾನದಲ್ಲಿ ಎಲ್ಲಾದರೂ ಆಂಜನೇಯನ ದೇವಸ್ಥಾನದಲ್ಲಿ ಅರಳಿ ಮರಕ್ಕೋ ಅಥವಾ ಬೇವಿನ ಮರಕ್ಕೋ ಅಥವಾ ಶಮಿ ಮರಕ್ಕೋ, ಅಲ್ಲಿ ಯಾವ ಮರ ಇರುತ್ತೋ ಆ ಮರಕ್ಕೆ ನೀವು ಅದನ್ನು ಕಟ್ಬಿಟ್ಟು ಬರೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಬೇಗ ಸಿದ್ಧಿ ಆಗೋವಂಥದ್ದು ಆಗುತ್ತೆ. ಆದರೆ ಇದನ್ನು ಹೇಳ್ಕೊಳ್ಳುವಾಗ ನಿಮ್ಮ ಮನಸ್ಸಲ್ಲಿ ಯಾವ್ಯಾವ ರೀತಿಯ ನೋವನ್ನು ಅನುಭವಿಸ್ತಾ ಇದ್ದೀರಾ, ಯಾವ್ಯಾವ ರೀತಿ ಸಂಕಟಗಳಾಗ್ತಾ ಇದೆ, ಅದೆಲ್ಲನೂ ಇಷ್ಟು ದಿನದ ಒಳಗಡೆ ನಮಗೆ ನೆರವೇರಿಸಿ ಆಂಜನೇಯ ಅಂತ ಹೇಳಿ ನೀವು ಓಂ ಹನುಮತೆ ನಮಃ ಅಂತ ಹೇಳ್ಕೊಬೋದು. ಇಲ್ಲಾಂದರೆ ಓಂ ಆಂಜನೇಯ ಸ್ವಾಮಿ ನಮಃ ಅಂತ ನೀವು ಹೇಳ್ಕೊಳ್ಳೋ ಅಂಥದ್ದನ್ನು ನೀವು ಹೇಳ್ಕೊಂಡು ಆ ತೆಂಗಿನಕಾಯಿನ ನೀವು ಕಟ್ಟೋ ಅಂಥದ್ದನ್ನು ನೀವು ಮಾಡಿದಾಗ, ಅದರಲ್ಲೂ ವಿಶೇಷವಾಗಿ ಒಂದು 11 ಪ್ರದಕ್ಷಿಣೆಗಳನ್ನು ಹಾಕುವಂಥದ್ದನ್ನು ನೀವು ಮಾಡಿ ಬಂದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರೋ ಅಂಥದ್ದು ಆಗುತ್ತೆ. ಇದನ್ನು ನೀವು ಶನಿವಾರನಾದರೂ ಮಾಡ್ಬೋದು, ಇಲ್ಲ ಮಂಗಳವಾರ ಮಾಡ್ಬೋದು, ಇಲ್ಲ ಅಮಾವಾಸ್ಯೆ ದಿನ ಮಾಡ್ಬೋದು, ಇಲ್ಲ ಹುಣ್ಣಿಮೆ ದಿನ ಮಾಡ್ಬೋದು, ಅಥವಾ ನಿಮಗೆ ಯಾವತ್ತು ತುಂಬ ಕಷ್ಟ ಆಗಿದೆ, ಆ ಕಷ್ಟದಿಂದ ನನಗೆ ಪಾರಾಗೋದಕ್ಕೆ ಏನು ಗೊತ್ತಾಗ್ತಾ ಇಲ್ಲ, ಸಮಯ ಇಲ್ಲ ಅಂತ ಅನ್ನೋರು ಕೂಡ ಒಂದೇ ದಿನದಲ್ಲಿ ಇದನ್ನು ಮಾಡ್ಕೊಳ್ಳೋ ಅಂಥ ಪ್ರಯತ್ನನ ನೀವು ಮಾಡ್ಕೊಬೋದು. ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.